ದೇಶಾದ್ಯಂತ ಅಂಗಡಿಗಳಲ್ಲಿ QR ಕೋಡ್ ಇಟ್ಟು ವ್ಯವಹಾರ ಮಾಡುತ್ತಿರುವವರಿಗೆ ಹೊಸ ಸೂಚನೆ. ಏನಿದು ಸೂಚನೆ? ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ತಿಳಿಸಿಕೊಡುತ್ತೇವೆ. ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಆನ್ ಮಾಡಿಕೊಳ್ಳಿ. ಭಾರತ ದೇಶದಲ್ಲಿ ಇತ್ತೀಚಿನ ದಿನಗಳಲ್ಲಿ ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಆನ್ಲೈನ್ ಹಾಗೂ UPI ಪೇಮೆಂಟ್ಗಳು ಸಾಕಷ್ಟು ವೇಗವಾಗಿ ಬೆಳವಣಿಗೆಯನ್ನು ಕಾಣುತ್ತಿವೆ. ಡಿಜಿಟಲ್ ಯುಗ ಭಾರತ ದೇಶಕ್ಕೆ ಸಾಕಷ್ಟು ವೇಗವಾಗಿ ಒಗ್ಗಿಕೊಂಡಿದೆ ಎಂದು ಹೇಳಬಹುದಾಗಿದೆ. ಈ ರೀತಿಯ ಆನ್ಲೈನ್ ಪೇಮೆಂಟ್ ಪ್ರಾರಂಭ ಆದಾಗ ಇದು ವ್ಯಾಪಾರಗಳಲ್ಲಿ ಅಷ್ಟೊಂದು ಯಶಸ್ವಿ ಆಗುವುದಿಲ್ಲ ಎನ್ನುವಂಥ ಮಾತುಗಳು ಆಡಿದರು. ಆದರೆ ಇವತ್ತು ನೀವು ನೋಡಬಹುದು, ಭಾರತದ ಚಿಕ್ಕ ಪುಟ್ಟ ವ್ಯಾಪಾರಿಗಳು ಅಂದರೆ ನೆಲದ ಮೇಲೆ ಗೋಣಿ ಚೀಲವನ್ನು ಹಾಸಿ ತರಕಾರಿ ಮಾರಾಟ ಮಾಡುತ್ತಿರುವಂಥ ಚಿಕ್ಕ ಪುಟ್ಟ ವ್ಯಾಪಾರಿಗಳು ಕೂಡ QR ಕೋಡ್ ಸ್ಕ್ಯಾನರನ್ನು ಇಟ್ಟುಕೊಂಡು ವ್ಯಾಪಾರ ಮಾಡ್ತಾ ಇದ್ದಾರೆ. ನರೇಂದ್ರ ಮೋದಿಯವರ ಅಂದಿನ ದುರಾಲೋಚನೆ ಇವತ್ತಿನ ಆರ್ಥಿಕ ಲೋಕದ ವೇಗವಾದ ಬೆಳವಣಿಗೆಗೆ ಕಾರಣವಾಗಿದೆ ಎಂದು ಹೇಳಬಹುದಾಗಿದೆ. ಇನ್ನು ಮುಖ್ಯವಾದ ಮಾಹಿತಿಗೆ ಬರೋಣ. ಇನ್ನು ಅಂಗಡಿ ಮುಂಗಟ್ಟುಗಳಲ್ಲಿ ನೀವೆಲ್ಲರೂ ಸರಿಯಾಗಿ ಗಮನಿಸಿರಬಹುದು, ಪ್ರತಿಯೊಬ್ಬ ವ್ಯಾಪಾರಿ ಕೂಡ QR ಸ್ಕ್ಯಾನರನ್ನು ಇಟ್ಟು ವ್ಯವಹಾರಗಳನ್ನು ನಡೆಸುತ್ತಿದ್ದಾರೆ. ವ್ಯಾಪಾರಿಗಳ ಪ್ರತಿದಿನದ ವ್ಯವಹಾರ ಸಾಕಷ್ಟು ಹೆಚ್ಚಾಗಿರುತ್ತದೆ ಅನ್ನೋದು ನಿಮಗೆಲ್ಲರಿಗೂ ತಿಳಿದಿರುವ ವಿಚಾರ ಆಗಿದ್ದು, ಇದೇ ವಿಚಾರದ ಬಗ್ಗೆ ಈಗ ಇನ್ಕಮ್ ಟ್ಯಾಕ್ಸ್ ಇಲಾಖೆ ಒಂದು ಸೂಚನೆಯನ್ನು ಹೊರಡಿಸಿದೆ. ಹೌದು, ನಾವು ಮಾತಾಡ್ತಿರೋದು ಇದರ ಮೂಲಕ ದಿನಕ್ಕೆ ಅಧಿಕ ವ್ಯವಹಾರವನ್ನು ನಡೆಸಿರುವಂಥ ವ್ಯಾಪಾರಸ್ಥರಿಗೆ ಟ್ಯಾಕ್ಸನ್ನು ಸರಿಯಾಗಿ ಕಟ್ಟಬೇಕು ಎನ್ನುವಂಥ ಸೂಚನೆ. ಸಾಕಷ್ಟು ಜನ ವ್ಯಾಪಾರಿಗಳು ಬುದ್ಧಿವಂತರ ರೀತಿಯಲ್ಲಿ ತಮ್ಮ ಹೆಸರಿನಲ್ಲಿ QR ಕೋಡ್ ಸ್ಕ್ಯಾನರ್ ಬದಲಿಗೆ ತಮ್ಮ ಸಂಬಂಧಿಗಳ ಹೆಸರಿನಲ್ಲಿ ಅದನ್ನು ಪಡೆದುಕೊಂಡು ನಂತರ ಅದರಿಂದ ಪ್ರತಿದಿನ ವ್ಯವಹಾರವನ್ನು ಮಾಡ್ತಾರೆ. ಹಾಗೂ ಅದಕ್ಕಿಂತಲೂ ಹೆಚ್ಚಾಗಿ ಅದನ್ನು ತಮ್ಮ ವ್ಯಾಪಾರದಲ್ಲಿ ದಾಖಲಿಸುವುದಿಲ್ಲ ಹಾಗೂ ಅದರಿಂದ ಟ್ಯಾಕ್ಸ್ ರಿಯಾಯಿತಿ ಅಥವಾ ಟ್ಯಾಕ್ಸ್ ಕಟ್ಟದೇ ಇರೋ ರೀತಿಯಲ್ಲಿ ನೋಡ್ಕೊಳ್ತಾ ಇದ್ದಾರೆ ಎನ್ನುವಂಥ ಮಾಹಿತಿ ಇನ್ಕಮ್ ಟ್ಯಾಕ್ಸ್ ಇಲಾಖೆಗೆ ತಿಳಿದು ಬಂದಿದೆ. ಈ ಕಾರಣಕ್ಕಾಗಿ ಇದೇ ವಿಚಾರದಲ್ಲಿ ಯಾವುದೇ ರೀತಿಯ ಮೋಸದ ಸುಳಿವು ಕಂಡುಬಂದಲ್ಲಿ ಅಂಥವರ ವಿರುದ್ಧ ನೇರವಾದ ಕಾನೂನು ಪ್ರಕರಣವನ್ನು ವಿಧಿಸಲಾಗುತ್ತದೆ ಹಾಗೂ ವಿಚಾರಣೆ ಎದುರಿಸಬೇಕಾಗುತ್ತದೆ. ಪ್ರತಿಯೊಬ್ಬರೂ ಕೂಡ ಇಲ್ಲಿ ನ್ಯಾಯಪರವಾದ ರೀತಿಯಲ್ಲಿ ವ್ಯವಹಾರಗಳನ್ನು ಮಾಡಿಕೊಂಡು ಹೋಗಬೇಕಾಗಿರುತ್ತದೆ. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಇನ್ಕಮ್ ಟ್ಯಾಕ್ಸ್ ಇಲಾಖೆ ಇಂಥವರನ್ನು ಸರಿಯಾದ ರೀತಿಯಲ್ಲಿ ಗುರುತಿಸಿ ಅವರ ವಿರುದ್ಧ ದೊಡ್ಡ ಮಟ್ಟ ದಂಡವನ್ನು ವಿಧಿಸುವಂಥ ಸಾಧ್ಯತೆ ಇರುತ್ತದೆ ಎನ್ನುವುದನ್ನು ತಿಳಿದುಕೊಳ್ಳಿ.